ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ 2028ರವರೆಗೆ ಕಾಯಮಾಗಿ ಇರುತ್ತಾ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಯಾಕೆ ಅಂದ್ರೆ ಜೆಡಿಎಸ್ ಇತಿಹಾಸ ನೋಡಿದಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಬಿಜೆಪಿ ಜೊತೆ ಹೋಗಿದ್ದಿದೆ ಮತ್ತು ಬಿಜೆಪಿಯ ಜೊತೆ ಹೋಗಿದ್ದಿದೆ ಮತ್ತು ಸ್ವತಂತ್ರವಾಗಿಯೂ ಕೂಡ ನಡೆದಿದ್ದಿದೆ, ಕಿಂಗ್ ಮೇಕರ್ ಆಗಿದ್ದಿದೆ, ಕಿಂಗ್ ಆಗಿದ್ದಿದೆ. ಈ ರೀತಿಯ ಹಲವಾರು ರೀತಿಯಂತ ಏಳು ಬೀಳುಗಳ ಮಧ್ಯೆ ಜೆಡಿಎಸ್ ಪಾರ್ಟಿ ಮುಂದಿನ 2028ರ ಚುನಾವಣೆಯಲ್ಲಿ ಮೈತ್ರಿಯಲ್ಲಿ ಹೋಗುತ್ತಾ ಅನ್ನೋದು ಅತಿ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಯಾಕೆಂದ್ರೆ ಇಷ್ಟು ದಿನ ಎರಡೂ ಪಕ್ಷಗಳಲ್ಲಿ ಆ ಸೆಂಟ್ರಲ್ ಅಲ್ಲಿ ಏನೋ ತಾಳಮೇಳ ಇತ್ತು ಇರಬೇಕು, ಆದ್ರೆ ರಾಜ್ಯದಲ್ಲಿ ಮಾತ್ರ ಇವ್ರದ್ದು ತಾಳಮೇಳ ಇರಲಿಲ್ಲ. ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಪ್ರತಿಯೊಂದು ಪಾದಯಾತ್ರೆಯಲ್ಲಿ ನಾನ್ ಜಾಸ್ತಿ ಸ್ಕೋರ್ ಮಾಡ್ಬೇಕಾ, ನೀನ್ ಜಾಸ್ತಿ ಸ್ಕೋರ್ ಮಾಡ್ತೀಯಾ, ಕುಮಾರಸ್ವಾಮಿ ಅವ್ರು ಬಂದ್ರೆ ನಮ್ ಸ್ಕೋರ್ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋ ತರದಲ್ಲಿ ಒಂದು ರೀತಿ ಪೈಪೋಟಿ ಮೇಲಾಟ ಇದ್ದೇ ಇತ್ತು. ಇನ್ನು ಆಯಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕ್ಯಾಂಡಿಡೇಟ್ಸ್ ನಮ್ಗೆಲ್ಲಿ ಟಿಕೆಟ್ ಕೈತಪ್ಪಿ ಹೋಗುತ್ತಾ ಅನ್ನುವಂತ ಆತಂಕದಲ್ಲಿ ಕೂತಿದ್ದಾರೆ. ಒಂದ್ ವೇಳೆ ಮೈತ್ರಿ ಆಗಬಿಟ್ರೆ ನಮ್ಗೆಲ್ಲಿ ಟಿಕೆಟ್, ಇಬ್ರಲ್ಲಿ ಒಬ್ರು ಕೊಡ್ಬೇಕಲ್ಲ. ಈಗ ಇವರು ಶೀಟ್ ಶೇರಿಂಗ್ ಹೆಂಗ್ ಮಾಡ್ಕೊಳ್ತಾರೆ ಯಾರಿಗ್ ಗೊತ್ತು, ಯಾವ ಲೆಕ್ಕಾಚಾರದಲ್ಲಿ ಮಾಡ್ಕೊಳ್ತಾರೆ ಯಾರಿಗ್ ಗೊತ್ತು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ MLAಗಳು ಜೆಡಿಎಸ್ ಅವರು ಮತ್ತು ಬಿಜೆಪಿ ಅವರು, ನಮ್ಮ ಕ್ಷೇತ್ರ ಬಿಜೆಪಿಗೆ ಹೋಗುತ್ತೋ ಜೆಡಿಎಸ್ ಹೋಗುತ್ತೋ, ಸೊ ಈ ಮೈತ್ರಿ ಇಲ್ದೇ ಇದ್ರೆ ಒಳ್ಳೇದಪ್ಪ, ನಾವು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡ್ಬಿಡ್ಬೋದು ಅನ್ನೋದು ಕೆಲವರು, ಆಲ್ಮೋಸ್ಟ್ ಆಲ್ ಎಲ್ಲರೂ. ಸೊ ಹೀಗಾಗಿ ಅಂತವ್ರಿಗೆ ಒಂದು ಮೆಸೇಜ್ ಇವತ್ತು ಸಿಕ್ಕಿದೆ ಅಂತ ಅನ್ಸುತ್ತೆ. ಏನದು ಮೆಸೇಜು? ಮುಂಬರುವ ಚುನಾವಣಾ ಮಹಾಸಮರಕ್ಕೆ ರಾಜ್ಯ ರಾಜಕೀಯದಲ್ಲಿ ಈಗಿನಿಂದಲೇ ದೋಸ್ತಿಗಳ ಭರ್ಜರಿ ಬೇಟೆ ಶುರುವಾಗಿದೆ. ಕಮಲ ಮತ್ತು ಕದನ ಕಲಿಗಳ ಮೈತ್ರಿಗಳನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೈ ವೋಲ್ಟೇಜ್ ತಂತ್ರಗಾರಿಕೆಗೆ ಇಳಿದಿದ್ದಾರೆ. ಇದರ ಭಾಗವಾಗಿಯೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಮುಖ್ಯವಾಗಿ ಎದುರಾಗಲಿರುವಂತಹ ಹಿರಿಯೂರು ವಿಧಾನಸಭಾ ಉಪಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಉಪಚುನಾವಣೆಗೋಸ್ಕರ ಇಬ್ಬರು ಸಮನ್ವಯ ಸಮಿತಿ ಮಾಡ್ತಾರಾ? ಉಪಚುನಾವಣೆಗೋಸ್ಕರ ಅಬ್ಬಾ, ಇಬ್ಬರು ನಾಯಕರು ಹೊಂದಾಣಿಕೆಯಿಂದ ಕಣಕ್ಕಿಳಿಯುವ ಬಗ್ಗೆ ಗಂಭೀರ ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಲು ಉಭಯ ಪಕ್ಷಗಳ ನಡುವೆ ಒಂದು ಬಲಿಷ್ಠ ಸಮನ್ವಯ ಸಮಿತಿ ರಚನೆ ಮಾಡುವುದರ ಬಗ್ಗೆಯೂ ನಿರ್ಧಾರ ಮಾಡಲಾಗಿದೆ. ಸಮಿತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹಾಗೂ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇರಲಿದ್ದಾರೆ. ಜೆಡಿಎಸ್ ನಿಂದ ಕುಮಾರಸ್ವಾಮಿ ಒಬ್ಬರೇ ಇರಲಿದ್ದಾರಾ ಅಥವಾ ಅವ್ರ ಮಗ ಇರ್ತಾರಾ? ಪ್ರಮುಖರು ಇರಬಹುದು ಅಥವಾ ಯಾರು ಪ್ರಮುಖರು ಜೆಡಿಎಸ್ ಹೇಳ್ರಿ. ಓಕೆ, ಸುರೇಶ್ ಬಾಬು ಅವರು ಇದಾರಲ್ಲ ಈಗ ವಿಪಕ್ಷ ನಾಯಕರು. ಸೊ ನಿಖಿಲ್ ಕುಮಾರಸ್ವಾಮಿ ಅವರು, ಕಾಶಪ್ ಏನು ಬಂಡಪ್ಪ ಕಾಶಂಪುರ್ ಅವರೆಲ್ಲ ಇದ್ದಾರೆ. ಆಮೇಲೆ ಆಲ್ ರೈಟ್, ಏನ್ ಹೇಳಿದ್ದಾರೆ ಅವರು ಅನ್ನೋದನ್ನ ಕೇಳೋಣ ಬನ್ನಿ. ನಾಯಕರ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂತದ್ದು, ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಚರ್ಚೆನೂ ಕೂಡ ಆಗಿದೆ. ಇವತ್ತು ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಪಕ್ಷದ ವತಿಯಿಂದ ನಾನು ಕೂಡ, ಯಾಕೆ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು, ಇವೆಲ್ಲವನ್ನು ಕೂಡ ಅವ್ರು ತಿಳಿಸಿದ್ದೇನೆ. ಎಷ್ಟು ಮಾತನ್ನ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡ್ದೇನೆ, BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಇದು ನಾನು ತೀರ್ಮಾನ ಮಾಡುವಂಥದ್ದಲ್ಲ, ನಮ್ದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ಅಭಿಪ್ರಾಯವನ್ನು ಮಾನ್ಯ ಕುಮಾರಸ್ವಾಮಿ ಅವರು ತಿಳಿಸಿದ್ದೇನೆ. ಯಾವುದೆಲ್ಲ ಗೊಂದಲಕ್ಕೆ ಅವಕಾಶ ಕೊಡದೇನೆ ಹೇಗೆ ಮುಂದೆ ಹೋಗ್ಬೇಕು ಕೂತ್ ಚರ್ಚೆ ಮಾಡೋಣ ಅನ್ನುವ ಮಾತನ್ನು ಅವ್ರು ಹೇಳಿದ್ರು. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದಿರಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಮತ್ತೊಂದ್ಸರಿ ಕುಮಾರಸ್ವಾಮಿ ಅವ್ರದ್ದು ಬೈಟ್ ಪ್ಲೇ ಮಾಡಿ. JDS ನಮಗ್ ಕೊಡ್ಬೇಕು ಅಂತನಾ ಹಿರಿಯೂರ್ದು? ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ.
ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನು ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್. ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನು ಈಗಾಗಲೇ ಫೈನಲಿ ಒಂದಾಗಿದ್ದೀವಿ ಅಂತ ತೋರಿಸ್ಕೊಟ್ರು. ಎಲ್ಲಿ ಒಂದಾಗಿದ್ದಾರೆ? ಅವ್ರ ಹೇಳಿಕೆಗಳೇ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಲ್ಲ, ಹೇಳಿಕೆಗಳು ಮಿಸ್ ಮ್ಯಾಚ್ ಆಗ್ತಾ ಇಲ್ವಾ? ವಿಜೇಂದ್ರ ಅವರು ಬೇಕು ಅನ್ನೋ ತರ ಮಾತಾಡಿ ಹಿರಿಯೂರಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು ಅಂತ ಪೂರ್ಣಿಮಾ ಶ್ರೀನಿವಾಸ್ ಅವ್ರು ಗೆದ್ದಿದ್ರು. ಈಗ ಅವ್ರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಸೊ ಹಿರಿಯೂರಲ್ಲಿ ನಮ್ ಕ್ಯಾಂಡಿಡೇಟ್ ಗೆದ್ದಿದ್ರು ಅಂದ್ರೆ ಅರ್ಥ ನಮ್ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡಬೇಕು. ನಮ್ಗಲ್ಲಿ ಇವಾಗ ಕಾಂಗ್ರೆಸ್ ಶಾಸಕರು ತೀರ್ಕೊಂಡಿರೋದ್ರಿಂದ ತೆರವಾದ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀಬೇಕು. ಈ ಹಿಂದೆ ಆ ಕ್ಷೇತ್ರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು ಅಂತಂದ್ರೆ ನಾವ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ಅರ್ಥ ತಾನೆ. ಈ ಕಡೆ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವ್ರಿಗೆ ಇರುವಂತ ಆಸಕ್ತಿ ಕುಮಾರಸ್ವಾಮಿ ಅವರು ಹೌದು ಬ್ರದರ್, ಆ ಟೋನ್ ಅಲ್ಲೇ ಗೊತ್ತಾಗುತ್ತೆ. ಇಲ್ಲ ಅಂತ ಐ ಡೋಂಟ್ ನೋ. ಹಿರಿಯೂರ್ ನಮಗ್ ಕೊಡ್ಬೇಕು ಅಂತ ನಾವ್ ಹೇಳಿದೀವಿ, ಆ ಸೀಟ್ ನಮ್ಗ್ ಕೊಡ್ಬೇಕು ಅಂತ. ಸೊ ಕುಮಾರಸ್ವಾಮಿ ಅವರು ಹಿರಿಯೂರ್ ಸೀಟ್ ಬೇಕಂತಿದ್ದಾರೆ, ವಿಜೇಂದ್ರ ಅವರು ಹಿರಿಯೂರ್ ಸೀಟ್ ಬೇಕಂತಿದ್ದಾರೆ. ಈಗ ಮೋಸ್ಟ್ ಪ್ರಾಬಬ್ಲಿ ಧಾರವಾಡ ಗ್ರಾಮೀಣ ವಿನಯ್ ಕುಲಕರ್ಣಿ ಅವರು ಕನ್ವಿಕ್ಟ್ ಆಗಿರೋದ್ರಿಂದ ಆ ತೆರವಾದ ಸ್ಥಾನಕ್ಕೆ ಮತ್ತೆ ಉಪಚುನಾವಣೆ ನಡೀಬೇಕು. ಮೋಸ್ಟ್ಲಿ ಅದು ಬಿಜೆಪಿಗೆ, ಇದು JDSಗೆ ಅಂತ ಏನಾದ್ರೂ ಮಾತುಕತೆ ಆಗಿದ್ಯಾ ಐ ಡೋಂಟ್ ನೋ. ಬಟ್ ಇಬ್ರು ಹಿರಿಯೂರ್ ಅಂತೂ ಕ್ಲೇಮ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ಈಗ ನನ್ನ ಒಂದು ವಿಶ್ಲೇಷಣೆ ಏನು ಅಂದ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಮತ್ತು ಸಮನ್ವಯ ಸಮಿತಿಗೂ ಆಗಲ್ಲ, ನಿಮ್ಗೆ ಅಚ್ಚು ಬರಲ್ಲ. ಯಾಕೆ ಹೇಳಿ? ಹೋದ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದಲ್ಲಿ ಇದೇ ಒಂದು ಸಮನ್ವಯ ಸಮಿತಿ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರು ಸಿದ್ದರಾಮಯ್ಯನವರಾಗಿದ್ರು. ಅದ್ಯಾವ್ದೋ ತಪೋವನನೋ ಶಾಂತಿವನನೋ ಹೋಗಿ ಕುತ್ಕೊಂಡ್ರು. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು ತಾನೆ. ಆಮೇಲೆ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಯಾವ ರೀತಿ ನಿಮ್ಮ ನಿರ್ಧಾರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟು ನಿಮಗೆ ಹೆಜ್ಜೆ ಹಾಕಿ ನಡೆದು ಏನೇನಾಯ್ತು ಗೊತ್ತಲ್ಲ. ಸೊ ನನ್ಗನ್ಸಿದ ಮಟ್ಟಿಗೆ ಕುಮಾರಸ್ವಾಮಿ ಅವ್ರಿಗೂ ಸಮನ್ವಯ ಸಮಿತಿಗೂ ಒಂದು ರೀತಿ ಬರಲ್ಲ. ಹಾಗಾಗಿ ನೋಡಿ, ನೀವು ಪಕ್ಷದ ವಿಚಾರ ನೀವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಿ ಅಂತ. ಬಟ್ ನೋಡಿ, ಈ ಎರಡೂ ಪಕ್ಷಗಳು ಇವತ್ತು ನಾವು ಪರಸ್ಪರ ಚರ್ಚೆ ಮಾಡಿದೀವಿ, ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಉಪಚುನಾವಣೆಗೂ ಒಗ್ಗಟ್ಟಾಗಿರ್ತೀವಿ, ಮುಂದಿನ ಚುನಾವಣೆಗೂ ಒಗ್ಗಟ್ಟಾಗಿರ್ತೀವಿ, ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಇಲ್ಲಿವರೆಗೆ ಯಾವ ಹೋರಾಟಗಳಲ್ಲಿ ನೀವಿಬ್ರು ಕೈ ಒಂದು ಮಾಡಿ ನಾವು ಹಮ್ ಸಾಥ್ ಹೈ ಅನ್ನೋ ತರದಲ್ಲಿ ನೀವು ಧರಣಿಗಳನ್ನ ಹೋರಾಟಗಳನ್ನ ಮಾಡಿದ್ರಿ. ಪಾದಯಾತ್ರೆ ಅಲ್ಲಿ ನೋಡಿದ್ರೆ ಯಾವ ರೀತಿ ಗಲಾಟೆ ಆಯ್ತು ಅಂತ, ಆ ಪ್ರೀತಮ್ ಗೌಡ್ರ ವಿಚಾರಕ್ಕೆ, ಹೌದಾ? ದೊಡ್ಡ ಮಟ್ಟದಲ್ಲಿ. ಸೊ ಏನ್ ಮಾಡಕ್ ಹೋದ್ರು ಕೂಡ ಏನೋ ಒಂದ್ ಎಡವಟ್ ಮಾಡ್ಕತಾ ಇದ್ರಿ ಇಬ್ರು. ಈಗ ಒಗ್ಗಟ್ಟಾಗ್ತಿವಿ ಅಂತ ಹೇಳ್ತಾ ಇದ್ದೀರಾ. ಯಾವಾಗ ಒಗ್ಗಟ್ಟಿನ ಮಂತ್ರ ನೀವು ಜಪಿಸ್ತಾ ಇದ್ರು, ಅಡ್ಡ ಮತದಾನ ಆಗಿ ನಿಮ್ ಪಕ್ಷದವರು ಮತ್ತೆ ಎರಡೂ ಪಕ್ಷದ ಸದಸ್ಯರುಗಳು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ಮೇಲೆ ಇದ್ದಕ್ಕಿದ್ದಂತೆ ತಮಗೆ ಎಚ್ಚರಿಕೆ ಆಗಿದೆ. ಕುಮಾರಸ್ವಾಮಿ ಅವರು ಗೊತ್ತಿತ್ತು ಅವ್ರಿಗೆ ತಮ್ಮ ಅಭ್ಯರ್ಥಿ ಗೆಲ್ಲೋದಿಲ್ಲ ಅಂತ. ಬಟ್ ಬಿಜೆಪಿಯನ್ನ ಅಶ್ಯೂರೆನ್ಸ್ ಕೊಟ್ಟಿತ್ತಂತೆ, ನೀವು ಹಾಕ್ರಿ ಅಭ್ಯರ್ಥಿನ, ನಾವ್ ಹೆಂಗಾದ್ರೂ ಮಾಡಿ, ನಮ್ಮ ಹತ್ರ ಮ್ಯಾಜಿಕ್ ಇದೆ, ಲಾಜಿಕ್ ಇದೆ, ನಾವ್ ಗೆಲ್ಲಿಸ್ಬಿಡ್ತೀವಿ ಅಂತ. ಕೊನೆ ಕ್ಷಣದಲ್ಲಿ ಕೈ ಕೊಟ್ಬಿಟ್ರು. ಸೊ ಇವ್ರದ್ದು ಹೆಂಗೆ ಅಂದ್ರೆ ಎತ್ತಿಗೆ ಏರಿಗೆ ಹೇಳಿದ್ರೆ ಇನ್ನೊಂದು ಎಲ್ಲೋ ಎಳೀತು ಅಂತ ತರದಲ್ಲಿ ಇತ್ತು ಇವ್ರದ್ದು. ಹೈಕಮಾಂಡ್ ಲೆವೆಲ್ ಅಲ್ಲಿ ಕುಮಾರಸ್ವಾಮಿ, ದೇವೇಗೌಡರು, ಮೋದಿ ಅವರು, ಅಮಿತ್ ಶಾ ಅವರು ಒಳ್ಳೆ ಟರ್ಮ್ಸ್ ಅಲ್ಲಿ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರು ಬಂದ್ರೆ ನಮ್ಗೆಲ್ಲಿ ಹಿಂದೆಟ್ಟಾಗುತ್ತೋ. ಕುಮಾರಸ್ವಾಮಿ ಅವ್ರಿಗೆ ಇವ್ರು ಬಿಡ್ತಾರಾ ಇಲ್ವಾ? ನಾನ್ ದೊಡ್ಡ ಕನಸನ್ನ ಹೊತ್ಕೊಂಡು ಕೂತಿದ್ದೀನಿ ಇಲ್ಲಿ, ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಯಾಕೆ ಅಂದ್ರೆ ನಾನು ಸಾಂದರ್ಭಿಕ ಶಿಶುವಾಗಿದ್ದೆ, ನನ್ನ ಕನಸಿನ ಕರ್ನಾಟಕವನ್ನ ನಿರ್ಮಾಣ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿಲ್ಲ. ನನಗೆ ಇನ್ನೊಂದ್ಸರಿ ರಾಜ್ಯದ ಜನ ಆಶೀರ್ವಾದ ಮಾಡಬೇಕು, 5 ವರ್ಷಗಳ ಕಾಲ ನಾನು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಅತೀವವಾದಂತ ಕನಸನ್ನ ಹೊತ್ಕೊಂಡು ಡ್ಯಾಡಿ ಇಸ್ ಹೋಮ್. ಬಟ್ ಇಲ್ಲಿ ಇರುವಂತ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರು ಬಂದ್ರೆ ಮೇರಾ ನಂಬರ್ ಕಬ್ಬ ಆಯೇಗ ಅಂತ ಕಾಯ್ಕೊಂಡಿರ್ಬೇಕಾಗುತ್ತೆ ಅಂತ ಸಮನ್ವಯನೇ ಇರ್ಲಿಲ್ಲ. ಈಗ ಅಡ್ಡ ಮತದಾನ ಆದ್ಮೇಲೆ ಇವ್ರಿಗೆ ಜಾಗೃತಿ ಆಗಿದೆ, ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಅಂತ. ಸೊ ಒಗ್ಗಟ್ಟಾಗಿದ್ರೆ ಫೇರ್ ಇನಫ್, ನಿಮ್ಗೆ ಒಳ್ಳೇದು ಒಗ್ಗಟ್ಟಾಗಿದ್ರೆ. ಸೊ ಆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಈ ಸಮನ್ವಯ ಸಮಿತಿಯಲ್ಲಿ ಬಿಜೆಪಿಯ ನಾಯಕರುಗಳು ಮತ್ತು JDS ನ ನಾಯಕರುಗಳು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೀವು ಏನೇ ಹೇಳಿ, ಕುಮಾರಸ್ವಾಮಿ ಅವರು 1-2 ಸೀಟ್ ಇಟ್ಕೊಂಡೇ ಅಳ್ಳಾಡಿಸ್ತಾರೆ ಬಿಜೆಪಿನ.
ಇನ್ನು ಮುಂಬರುವ ಎಲೆಕ್ಷನ್ ನಲ್ಲಿ ಹ್ಮ್ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಸೀಟ್ಸ್ ಬಂದರೆ ಹ್ಮ್ ಅಷ್ಟೇ ಕತೆ. ಅಷ್ಟೇ. ಯಾರ್ ಕತೆ? ಬಿಜೆಪಿ ಕತೆ. ಅದೇ ಬಿಜೆಪಿಯಲ್ಲಿ ಯಾರ್ ಕತೆ? ವಿಜೇಂದ್ರ ಅಶೋಕ್ ಅವ್ರ ಕತೆ ಅನ್ಸುತ್ತೆ. ಪಾಪ ಬಹಳ ಜನ ಇದ್ದಾರೆ. ಆಲ್ ರೈಟ್, ಎಲ್ಲರೂ ಪಾಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸೋದ್ ತಪ್ಪೇನೂ ಇಲ್ಲ, ದೇ ಡಿಸರ್ವ್ ಆಲ್ಸೋ. ಎಸ್. ಆದರೆ ಕುಮಾರಸ್ವಾಮಿ ಅವರು ಅಷ್ಟೇ ಈಸಿಯಾಗಿ ಬಿಡೋ ಮನುಷ್ಯ ಅಲ್ಲ. ಹೌದು, ನಿಜ ಮ್ಯಾಮ್. ಸೊ ಹೀಗಾಗಿ ಈ ಈಕ್ವೇಶನ್ಸ್ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಬಟ್ ನೀವಿಬ್ರು ಒಂದಾಗೋದಲ್ಲ ಸ್ವಾಮಿ, ನೀವು ಬಿಜೆಪಿ ಅವ್ರು ಮೊದಲು ಒಂದಾಗಿ, ಎಲ್ಲರೂ ಒಗ್ಗಟ್ಟಾಗಿ, ನೀವು ಕರೆಕ್ಟ್ ಮೊದಲು ನೀವು ಒಂದಾಗಿ. JDSಗೆ ಎಲ್ಲ ಕುಮಾರಸ್ವಾಮಿ ಅವರೇ, ಅವ್ರು ಹೇಳಿದ್ರೆ ಒನ್ ಅಂಡ್ ಓನ್ಲಿ ಕುಮಾರಸ್ವಾಮಿ ಅಷ್ಟೇ. ನಿಮ್ ಪಕ್ಷದಲ್ಲಿ ವಿಜೇಂದ್ರ ಅವ್ರ ಮೇಲೆ ಇರ್ತಿದಾರೆ ಅಂದ್ರೆ 100 ಜನ ಕೆಳಗಡೆ ಹಿಡಿದು ಅವ್ರನ್ನ ಎಳೆದು ಅವ್ರನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಹೌದು, 3 ವರ್ಷದಿಂದ ಅದನ್ನೇ ಮಾಡಿದಾರೆ ಅವರು. ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡಿದ ತಕ್ಷಣ ಈ ಕಡೆ ಬಣದವ್ರು ವಿಲವಿಲ ಅಂತ ಒದ್ದಾಡಕ್ ಶುರು ಮಾಡ್ಬಿಡ್ತಾರೆ. ಇವ್ರಿಬ್ರಿಗೂ ಒಂದ್ ಚಾಕಿ ಹೆಂಗೆ ಏಟ್ ಕೊಡ್ಬೇಕು ಅಂತ ಇನ್ನೊಂದಿಷ್ಟು ಬಣ ರೆಡಿಯಾಗಿ ಕೂತದೆ. ಇವ್ರು ಫಸ್ಟ್ ನೀವು ಒಗ್ಗಟ್ಟಾಗಬೇಕು. ಈಗ ರಾಧಾ ಮೋಹನ್ ಅಗರ್ವಾಲ್ ಅವರು ಎಲ್ಲರಿಗೂ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ, ನೋಡಿ ದಯವಿಟ್ಟು ಜಗಳ ಆಡಬೇಡಿ, ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಪಕ್ಷದ ಶಿಸ್ತನ್ನ ಕಾಪಾಡಿ ಅಂತ. ಇವ್ರು ಸರಿ ಹೋಗ್ತಾರಾ? ಇವ್ರು ಸರಿ ಹೋದರೆ ಈ ಪಕ್ಷ ನಿಜಕ್ಕೂ ಕೂಡ 2028ರಲ್ಲಿ ಅಧಿಕಾರಕ್ಕೆ ಬರುತ್ತೆ. ನೀವು ಸರಿ ಹೋಗದೆ ನೀವು ಒಬ್ರಿಗೊಬ್ರು ಇದೇ ರೀತಿ ಕಚ್ಚಾಡ್ತಾ ಇದ್ರೆ ಯಾವ ಸಮನ್ವಯ ಸಮಿತಿ ಆಗ್ಲಿ ಯಾವ ಪಕ್ಷ ನಿಮ್ ಜೊತೆಗಿದ್ರು ಕೂಡ ಸ್ವಲ್ಪ ಕಷ್ಟನೇ. ಸೊ ನಿಮ್ಮ ಒಳಜಗಳದ ಲಾಭ ಕಾಂಗ್ರೆಸ್ ಹೆಂಗ್ ಮಾಡ್ಕೊಳ್ತು ನೋಡಿ. ಸೊ ಇನ್ನು 2028ಕ್ಕೆ ಮಾಡ್ಕೊಳಲ್ವಾ ಲೆಕ್ಕ ಹಾಕಿ.